ಬಂದು 8 ವರ್ಷದಿಂದ ಈ ಸರಾಟಕ್ಕೆ ಬರ್ತಾ ಇದ್ದಾರೆ. ಹೇಗೆಲ್ಲ ಅನ್ಸಿದೆ ಅವರಿಗೆ? ಮೊನ್ನೆ ತರ ಬಂದು ಮದರ್ ಸ್ಪೆಷಲ್ ತಗೊಂಡು ಹೇಗೆ ಅನ್ಸುತ್ತೆ ಅಂತ ಕೇಳೋಣ ಬನ್ನಿ. ಅಪ್ಪ ಅಮ್ಮ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲಮ್ಮ. ನಾನು ಗಾಂಧಿನಗರದಿಂದ ಬರ್ತಾನಮ್ಮ. ಈಗ ನನಗೆ 8 ವರ್ಷದಿಂದ ಬರ್ತಾನೆ. ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ಟ್ರಿಕ್ ಇತ್ತು, ಸೊಂಟ ನೋವು, ಮೈಕೈ ನೋವು ಇದ್ದದ್ದೇ ಇತ್ತು. ಈಗ ನನಗೆ ಇಲ್ಲಿಗೆ ಬರೋಕತ್ತಿಂದ ನಾನೆಲ್ಲ ಆರಾಮಾಗಿದ್ದೇನೆ. ಒಂದು ಗುಳಿಗೆ ತಗೊಳಲ್ಲ, ಒಂದು ಮೆಡಿಸಿನ್ ನುಂಗಲ್ಲ, ಒಂದು ಇಂಜೆಕ್ಷನ್ ಮಾಡಿಸ್ಕೊಳಲ್ಲ, ಏನೇನಿಲ್ಲ. ತಿಂಗಳ 5,000 ರೂಪಾಯಿ ರೊಕ್ಕ ಇಡ್ತಿದ್ದೆ ನಾನು ಅದಕ್ಕೆ ಆಸ್ಪತ್ರೆಗೆ ಮುಂಚೆಗ. ಈಗ ಏನೇನಿಲ್ಲ. ಈಗ ನಾನು 8 ವರ್ಷ ಆತು ಇಲ್ಲಿಗೆ ಬರೋಕತ್ತಿ. ಒಂದು ನಾನು ಗುಳಿಗೆ ತಿನ್ನಲ್ಲ, ಏನಿಲ್ಲ. ಅಮ್ಮ, ಇವಾಗ ತುಂಬಾ ಜನ ಬಂದು ಥೆರಪಿ ತಗೊಳ್ತಾರಲ್ವಾ, ನೋವು ಆಗುತ್ತೆ ಅಂತ ಹೆದರ್ಕೊಳ್ತಾರೆ. ನೋವು ಆಕತಿ, ಜಾಸ್ತಿ ಆಕತಿ. ಸುಮ್ಮನೆ ಇದ್ದರಿಗೆ ಜ್ವರ ಬರ್ತಾವ. ಜ್ವರ ಬಂದು ಕಮ್ಮಿ ಆಕತಿ, ಬೇರೆ ಆಗಿ ಕಮ್ಮಿ ಆಕತಿ, ಮೈಕೈ ಸುಸ್ತಾಗಿ ಕಮ್ಮಿ ಆಕತಿ. ಒಳ್ಳೇದಕ್ಕ ಅದು ನಮಗೆ ಹೆಚ್ಚಾಗಿ ಕಮ್ಮಿ ಆಕತ್ತಲ್ಲ, ನಮ್ಮ ಮೈಯೊಳದೆಲ್ಲ ತೆಗಿತೈತಿ ಅಂತ ನಾವು ತಿಳ್ಕೊಬೇಕು. ನಮ್ಮ ಕೆಟ್ಟ ಅಂಶ ಎಲ್ಲ ಹೋಗತಿ ಅಂತ ತಿಳ್ಕೊಬೇಕು. ಆರಾಮಕ್ಕತ್ತಮ್ಮ, ಇದ್ರಾಗ ಏನು ಮಾತಿಲ್ಲ. ಇವಾಗ ತುಂಬಾ ಜನ ಅಯ್ಯೋ ಕರೆಂಟ್ ಟ್ರೀಟ್ಮೆಂಟು ರಕ್ತ ಸುಡುತ್ತೆ, ಮೂಳೆ ಪುಡಿ ಪುಡಿ ಆಗುತ್ತೆ ಅಂತಾರೆ. ನೀನು 8 ವರ್ಷದಿಂದ ಅಲ್ಲ ಮಾತಾಡಿಯಮ್ಮ. ಈಗ ನಾನು 8 ವರ್ಷದಿಂದ ಬರ್ತೇನೆ. ನನಗೆ ಸುಡೋಕ್ಕಾಗಿತ್ತಮ್ಮ. ನಾನು ಕಾಲು ಸುಡು. ನಾನು ಗಾಂಧಿನಗರದಿಂದ ಇಲ್ಲಿ ನಡ್ಕೊಂಬರ್ತಾನೆ, ನಡ್ಕೊಂಡು ಹೋಗ್ತಾನೆ. ನಾನು ಆಟಕ್ಕೆ ಬರೋಲ್ಲ, ನಾನು ಆಟಕ್ಕೆ ಬರೋಲ್ಲಮ್ಮ. ಈಗ ನಡ್ಕೊಂಬಂದ ನೋಡು. ನನಗೀಗ 70 ವರ್ಷ. ಮೊನ್ನೆ ಮದರ್ ಸ್ಪೆಷಲ್ ತಗೊಂಡ್ರಲ್ಲ ಶನಿವಾರ, ಹೇಗೆ ಅನಿಸ್ತು? ಚೆನ್ನಾಗೈತಮ್ಮ, ಹೇಳಿ. ಚೆನ್ನಾಗೈತಮ್ಮ. ಅದು ಹೆಂಗೆ ನಾವು ಸಣ್ಣವ್ರು ಹುಟ್ಟಿದಾಗ ನಮ್ಮ ತಾಯಿ ತಂದೆ ಸುಲ್ಗಿತ್ತೇರು ಎಣ್ಣೆ ಹಚ್ಚಿ ನೀರು ಹಾಕಿ ನಮ್ಮನ್ನ ಲಾಲನಿ ಪಾಲನಿ ಮಾಡಿ ಇಟ್ಟು ಮಟ್ಟಕ್ಕೆ ಅವ್ರು ಮಾಡಿದ್ದಾರೆ. ಈಗ ಇದು ಮಾಡ್ತೈತಿ. ನಾನು ಅನ್ನೋದು ಹಿಂಗೆ, ಇನ್ನಿದ್ದರ್ದು ಹೆಂಗೈತೆ ಏನು, ಇನ್ನಿದ್ದರ್ದು ನನ್ನ ತಿಳಿದದ್ದು ನಾನು ಹೇಳ್ತೇನೆ. ನಮಗಿದೋ ಒಂದು ತಾಯಿ, ಇದೋ ಒಂದು ತಂದೆ, ಯಾರು ಏನಾರು ಅನ್ಕೊಳ್ಳಿ, ನನ್ನ ತಿಳಿದದ್ದು ನಾನು ಹೇಳ್ತೇನೆ. ನನಗೆ ಇಲ್ಲಿಗೆ ಬರ್ಲಿದ್ರೆ ಇವ್ರು ಕುಟುಂಬದ ಏನಾರು ಗೊತ್ತಿ ಜಗಳ ಮಾಡಿರೋ ತಗೊಂಡು ಹೋಗ್ಕೊಂಡು ಬಿಡೋದು. ಎಲ್ಲಿಗಾರ ಹೋಗಲಿ ನನಗಿದು ಒಂದು ರೂಢಿ ಆಗಿಬಿಟ್ಟೈತಮ್ಮ. ಏನು ಕಳ್ಕೊಂಡತ್ತೇನು ನನಗೆ ಅದೇನೋ ಇಲ್ಲಿಗೆ ಬಂದು ಹೋದ್ರೂ ಸಮಾಧಾನ. ಎಲ್ಲ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆರಾಮಾಕತಿ ಬರಬೇಕು. ಅದಕ್ಕೆ ಏನು ಮುಳ್ಳು ಸುಡ್ತೈತಿ, ಅದು ಸುಡ್ತೈತಿ, ಎಲ್ಲ ಹೇಳಿಕೆ ಮಾತು ಕೇಳಿದರೆ ಹೇಳಿಕೆ ಮಾತು ಕಟ್ಟಿದ ಬುತ್ತಿ ಏಸ್ತೀಸಮ್ಮ. ಆ ಪರಮಾತ್ಮ ಕೊಟ್ಟದ್ದು ಕೊನೆ ತನಕ. ನಾವಂತೂ ಇಲ್ಲೇ ಹನುಮಪ್ಪದ್ದಂಗೆ ಇರೋದಿಲ್ಲ, ಸತ್ತ ಸೈತೇವೆ. ಇರೋ ತನಕ ಒಟ್ಟು ಆರೋಗ್ಯಗಿರಕ್ಕೆ ಇರುತ್ತಲ್ಲ, ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಇದು ಒಂದು ದೇವಸ್ಥಾನಮ್ಮ, ಕಣ್ಣಿಗೆ ಕಾಣ್ಲಾರ ದೇವ್ರು ಇದೆ. ನಾನು ಹೇಳ್ಬೇಕಂದ್ರೆ ಇನ್ನಿದ್ದಾರೆ ಏನು ಹೇಳ್ತಾರ, ನಾನು ಇಷ್ಟು ಹೇಳಿ ಕೈ ಮುಗಿತೇನೆ ಎಲ್ಲರಿಗೂ. ಥ್ಯಾಂಕ್ ಯು.